ನೋಡಿ ಇನ್ನೊಂದು ಇನ್ಸಿಡೆಂಟು, ಇದು ಬೆಂಗಳೂರು ಸುದ್ದಿನೇ. BMTFಗೆ ದೂರು ಕೊಟ್ಟರು ಅಂತ ಶಾಲಾ ಕಾಂಪೌಂಡನ್ನೇ ಧ್ವಂಸ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಡೀಟೇಲ್ಸನ್ನು ನೋಡೋಣ. ನೋಡಿ, ಇಲ್ಲಿ ಸ್ಥಳೀಯರು ಶಾಲಾ ಮುಂದಿನ BBMP ರಸ್ತೆಯಲ್ಲಿ ಅಡ್ಡಲಾಗಿ ಕಾಂಪೌಂಡ್ ಮತ್ತು ಮನೆ ನಿರ್ಮಾಣ ಮಾಡಿದ್ರಂತೆ. ಆಮೇಲೆ ಈ ಬಗ್ಗೆ BMTFಗೆ ದೂರು ಕೊಟ್ಟಿದ್ದಾರೆ ಶಾಲಾ ಮಾಲೀಕ ಕಿರಣ್ ಕುಮಾರ್. BMTFಗೆ ದೂರು ಕೊಟ್ಟರು ಅಂತ ಶಾಲಾ ಕಾಂಪೌಂಡನ್ನೇ ಧ್ವಂಸ ಮಾಡಿದ್ದಾರೆ. BMTFನವರು ಅಕ್ರಮವಾಗಿದ್ದ ಕಾಂಪೌಂಡನ್ನು ತೆರವು ಮಾಡಿದ್ದಾರೆ. HAL ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಡೆದಿರುವಂಥದ್ದು. ದೂರು ನೀಡಿದ್ದಕ್ಕೆ ಕಿಡ್ಸ್ ಮ್ಯಾನ್ಸನ್ ಮೆಕ್ಯಾನಿಕ್ ಶಾಲೆಯ ಕಾಂಪೌಂಡನ್ನು ಧ್ವಂಸ ಮಾಡಿದ್ದಾರೆ. ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಏನಿದು ಪ್ರಕರಣ? ಪರದಿಂದ ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಿಡ್ಸ್ ಮ್ಯಾನ್ಷನ್ ಮೆಕ್ಯಾನಿಕ್ ಶಾಲೆ ಇದೆ. ಇದು ಪ್ರೀ ಸ್ಕೂಲು, ಈ ನರ್ಸರಿ ಮತ್ತೆ ಪ್ರೀ ನರ್ಸರಿಯನ್ನು ನಡೆಸುವಂತಹ ಶಾಲೆ. ಒಂದು 200ಕ್ಕೂ ಹೆಚ್ಚು ಮಕ್ಕಳಿದಾವೆ. ಇಲ್ಲಿ ಶಾಲೆಯ ಮುಂಭಾಗದಲ್ಲಿ ಒಂದಷ್ಟು ರೆವಿನ್ಯೂ ಲ್ಯಾಂಡ್ಗಳು ಅನ್ಸುತ್ತೆ, ಅಲ್ಲಿ ಒಂದಷ್ಟು ಆ ಜಾಗದ ವಿಚಾರವಾಗಿ ಇವರಿಗೆ ಮತ್ತೆ ಆ ಸ್ಥಳೀಯರಿಗೆ ಒಂದಷ್ಟು ವಿರೋಧವಿತ್ತು. ಹೀಗಾಗಿ ಅದು BBMPಗೆ ಸೇರಿದ ಜಾಗ ಅನ್ನೋ ಕಾರಣಕ್ಕೆ ಈ ಹಿಂದೆ ಹಲವಾರು ಬಾರಿ ಇಬ್ಬರ ನಡುವೆ ವಾಗ್ವಾದಗಳು, ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ನಡೆದಿತ್ತಂತೆ. ಇತ್ತೀಚೆಗೆ ಅಲ್ಲಿನ ಜಮೀನ್ದಾರ್ ಏನ್ ಮಾಡಿದ್ದಾರೆ, ಆ ರಸ್ತೆಗೆ ಅಡ್ಡಲಾಗಿ ಒಂದು ಮನೆ ಮತ್ತೆ ಕಾಂಪೌಂಡ್ ಅನ್ನ ಕಟ್ಕೊಂಡಿದ್ರಂತೆ. ಆ ವಿಚಾರವಾಗಿ ಇವರು ಹೋಗಿ BMTFಗೆ ದೂರು ಕೊಟ್ಟಿದ್ದಾರೆ. BBMP ಅವರು ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಹೌದು, ಇದು BBMPಗೆ ಸೇರಿದ ಜಾಗ ಅಂತ ಹೇಳಿ ಗೊತ್ತಾಗಿ ಆ ಬಳಿಕ BMTF ಅವರು ಅದನ್ನ ತೆರವು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ BMTF ಮತ್ತೆ ಪೊಲೀಸರು ಹೋದ್ರು, ಅದಾದ 1 ಗಂಟೆಯಲ್ಲಿ ಆ ಸ್ಥಳೀಯ ಜಮೀನ್ದಾರ್ ಯಾರಿದ್ರು ಇವರು ಏಕಾಏಕಿ JCB ಅನ್ನ ತಂದು ಶಾಲೆಯ ಕಾಂಪೌಂಡ್ ಇರ್ಬೋದು ಮತ್ತೆ ಅದರ ಕೆನೋಪಿ ಇರ್ಬೋದು ಇದೆಲ್ಲವನ್ನ ಕೂಡ ಕೆಡುವ ಕೆಲಸವನ್ನ ಮಾಡಿದ್ದಾರೆ. ಇದರಿಂದ ಮಕ್ಕಳು ಮತ್ತೆ ಪೋಷಕರು ಗಾಬರಿ, ಭಯ, ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಒಂದು ಕೆಲಸವನ್ನ ನಡೆಸಿದಂತವರು ನವೀನ್, ವಿಶ್ವನಾಥ್, ಚಂದ್ರಶೇಖರ್ ಸೇರಿದಂತೆ ಹಲವರ ಮೇಲೆ ಅವರು ಗುರುತರ ಆರೋಪವನ್ನ ಮಾಡಿದ್ದಾರೆ. ಈ ಪ್ರಕರಣ ಸಂಬಂಧ HAL ಠಾಣೆಯಲ್ಲಿ ಒಂದು FIR ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಪೊಲೀಸರು ಸದ್ಯ ಪರಿಶೀಲನೆಯನ್ನ ನಡೆಸಿ ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿದಾರೋ ಅಂತವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿ ನಾವು ಕಿಡ್ಸ್ ಮ್ಯಾನ್ಷನ್ ಸ್ಕೂಲ್ ಅಂತ ಒಂದು ಶಾಲೆ ನಡೆಸ್ತಾ ಇದ್ವಿ, ಚಿಕ್ಕ ಮಕ್ಕಳದ್ದು ಶಾಲೆ. ಆ ಶಾಲೆಗೆ ತೊಂದರೆ ಕೊಡೋಕ್ಕೋಸ್ಕರ ಅಲ್ಲಿರೋರು ಲೋಕಲ್ಸ್ ಅಂದರೆ ಜನ ಬಂದುಬಿಟ್ಟು ಅಡ್ಡವಾಗಿ ರೋಡ್ಗೆ ಅಡ್ಡವಾಗಿ ಹೋಗಿ ಮನೆ ಕಟ್ಟಿದರು. ಮತ್ತು ನನ್ನ ಗೇಟ್ಗಳಿಗೆಲ್ಲ ಅಡ್ಡವಾಗಿ ಗೋಡೆ ಕಟ್ಟಿಬಿಟ್ಟು ಯಾರು ಹೊರಗಡೆ ಬರ್ದಂಗೆ ಮತ್ತು ಒಳಗಡೆ ಹೋಗ್ದಂಗೆ ಬ್ಲಾಕ್ ಮಾಡಿದರು. ಬ್ಲಾಕ್ ಮಾಡಿದ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಅವರು ಬಂದು ಕೇಳಿದರು, ಇದು ನಮ್ಮದು ಸ್ವಂತ ರೋಡು, ನಾವು ಏನು ಬೇಕಾದ್ರೂ ಮಾಡ್ಕೊಳ್ತೀವಿ, ಇದಕ್ಕೆ ನಿಮಗೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳಿದರು. ಆಮೇಲೆ ನಾವು BBMPಗೆ